ಒಂದು 20ರಿಂದ 22 ವರ್ಷ ಆಗಿರ್ಬೋದು ಸರ್. ಹೋಗ್ರ ಆ ಕಡೆ. ಇಲ್ಲ ಸರ್, ಮುಖ ಪರಿಚಯನೇ ಸಿಗ್ತಿಲ್ಲ ಸರ್. ಹೋಗ ಆ ಕಡೆ ಹೋಗು. ಯಾವುದೇ ID ಕಾರ್ಡು, ಪರ್ಸು ಅಂಥದ್ದೇನು ಈ ಜಾಗದಲ್ಲಿ ಸಿಕ್ಕಿಲ್ಲ ಸರ್. ಅದೇ ಸರ್, ಬೆಳಗ್ಗೆ ಕೋರೆ ಕೆಲಸ ಮಾಡೋ ಕೂಲಿಯವರು ಇನ್ಫಾರ್ಮ್ ಮಾಡಿದ್ದಾರೆ ಸರ್. ಹಾಂ ಸರ್, ಸರಿ ಸರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ ನಿನಗೆ? ಹೋಗ ಆ ಕಡೆ. ಹಾಂ ಸರ್, ಫಾರೆನ್ಸಿಕ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಬರ್ತಾ ಇದ್ದಾರೆ ಸರ್. ಸರಿ ಸರ್. ಯಾರೇ ಅಲ್ಲಿ ಆ ಕಡೆ ನಡೀರಿ, ಗಲಾಟೆ ಮಾಡಬೇಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಆ ಕೇಸು? ಮಿಸ್ಸಿಂಗ್ ಕೇಸ್ ಸರ್. ಕಾಲೇಜ್ಗೆ ಹೋದ ಮಗ ವಾಪಸ್ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಹೆಸರು? ನಿಖಿಲ್ ಅಂತ ಸರ್. ವಯಸ್ಸು? 21 ವರ್ಷ. ಯಾವ ಕಾಲೇಜು? ABM ಕಾಲೇಜು. ಓಕೆ. ರಮೇಶ್ ಅವ್ರೆ, ವಯಸ್ಸು ಎಷ್ಟು ಅಂತ ಹೇಳಿದ್ರಿ? 21 ವರ್ಷ ಸರ್. ಕಾಪಾಡಪ್ಪ ಸ್ವಾಮಿ. ಬರ್ತೀನಮ್ಮ ಬಾಯ್. ಏನೋ ಸರ್ಜೆಂಟ್ ಅದೆಲ್ಲಿಗೆ ಹೋಯ್ತಾರೋ, ಅದೇನು ಕಥೆನೋ. ನಿನ್ನೆ ಬೆಳಿಗ್ಗೆ ಕಾಲೇಜ್ಗೆ ಹೋದವನು ಇನ್ನೂ ಬಂದಿಲ್ಲ ಸರ್. ಸರ್ ಯಾವತ್ತೂ ಹಂಗೆ ಮಾಡ್ದವನಲ್ಲ ಸರ್. ನಿನ್ನೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಮೊಬೈಲು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ ಸರ್. ಮಹೇಶ್ ಸರ್, ಅವ್ರಿಗೆ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಿ. ಓಕೆ ಸರ್. ತಗೊಳ್ಳಿ. ಜಯೇಂದ್ರಂಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡಿ. ಬಾಡಿ ಐಡೆಂಟಿಫಿಕೇಶನ್ ಆದ ತಕ್ಷಣ ಪೋಸ್ಟ್ ಮಾರ್ಟಮ್ ಕಳ್ಸಕ್ಕೆ ಹೇಳಿ. ಸರಿ ಸರ್. ಸರ್ ಏನು ಐಡೆಂಟಿಫೈ ಮಾಡ್ಬೇಕು ಸರ್? ಸಮಾಧಾನ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನೀರು ಕುಡೀರಿ. ನಿನ್ನೆ ರಾತ್ರಿ ಒಬ್ಬ ಕಾಲೇಜ್ ಹುಡುಗನ ಬಾಡಿ ಸಿಕ್ಕಿದೆ. ಸರ್ ಏನಾಯ್ತು ಸರ್? ಕನ್ಫರ್ಮ್ ಮಾಡೋದಕ್ಕೆ ಅವ್ರ ಜೊತೆ ಹೋಗಿ ಬನ್ನಿ. ಅಯ್ಯೋ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಬಾಡಿ ಐಡೆಂಟಿಫೈ ಮಾಡ್ಬೇಕಲ್ಲ, ಅದ್ ನಿಮ್ ಮಗನ ಅಲ್ಲದೆ ಇರ್ಬೋದು. ಜಯೇಂದ್ರಂಗೆ ಫೋನ್ ಮಾಡ್ಬಿಟ್ಟು ಬಾಡಿ ಐಡೆಂಟಿಫೈ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗಕ್ಕೆ ಹೇಳಿ. ಎಸ್ ಸರ್. ಬನ್ನಿ, ಅವ್ರ ಜೊತೆ ಹೋಗಿ. ಅಮ್ಮ. ಅದು ನನ್ನ ಮಗನ ಏನು? ಅಮ್ಮ ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ಬಿಡ್ರಿ ಅವ್ರನ್ನ. ಬನ್ನಿ. ಇವರು ನನ್ನ ಮಗ ನಿಖಿಲ್ ಸರ್. ನನ್ನ ಮಗನೇ ಸರ್, ನನ್ನ ಮಗನೇ. ರಮೇಶ್ ಅವರೇ, ಸರಿಯಾಗಿ ನೋಡಿ ಹೇಳಿ, ಈ ಬಟ್ಟೆ ನಿಮ್ಮ ಮಗಂದೇನಾ? ಈ ಬಟ್ಟೆ ಅವನಲ್ಲ ಸರ್. ನಿನ್ನೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ನು ಯಾವ ಡ್ರೆಸ್ ಹಾಕಿದ ಅಂತ ನನಗೆ ಚೆನ್ನಾಗಿ ನೆನಪಿದೆ ಸರ್. ಬರ್ತೀನಪ್ಪ. ಅಮ್ಮ ಬಾಯ್. ಬಟ್ಟೆ ಇದಲ್ಲ ಸರ್, ಆದ್ರೆ ನಮ್ ನಿಖಿಲೇ ಸರ್. ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಫೋರೆನ್ಸಿಕ್ ರಿಪೋರ್ಟ್ ತಗೊಳ್ಳಿ. ಓಕೆ. ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಎಸ್ ಸರ್. ಓಕೆ.
ಹೊರಡಿ. ಓಕೆ ಸರ್. ಸರ್ ನಮಸ್ಕಾರ ಸರ್, ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಸರ್ ಅಲ್ಲೋಗಿ ಬರ್ಸಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ತಿಮ್ಮಣ್ಣ ಅಂದ್ಬಿಟ್ಟು, ಇವಳು ನನ್ನ ಹೆಂಡತಿ. ಸರ್ ನಿನ್ನೆ ನನ್ನ ಮಗ ಕಾಲೇಜ್ಗೆ ಹೋದವನು ವಾಪಸ್ ಬಂದಿಲ್ಲ ಸರ್. ABM ಕಾಲೇಜಲ್ಲಿ ಓದ್ತಾ ಇದೆ ಸರ್. ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸರ್. ಸರ್ ಸರ್ ಇನ್ನೊಂದು ಮಿಸ್ಸಿಂಗ್ ಕೇಸ್ ಬಂದಿದೆ ಸರ್. ಸೇಮ್ ಕಾಲೇಜು, ಸೇಮ್ ಏಜ್. ವಾಟ್? ಹುಡುಗನ ಹೆಸರು ಪವನ್ ಅಂತ. ಸರ್ ನಾನೊಂದು ಕೆಲಸ ಮಾಡ್ತೀನಿ ಸರ್, ಈ ಪೇರೆಂಟ್ಸ್ನು ಸ್ಪಾಟಿಗೆ ಕರ್ಕೊಂಡು ಹೋದ್ರೆ ಏನಾದರೂ ಡೀಟೇಲ್ಸು ಸಿಗ್ಬೋದಲ್ಲ ಸರ್? ರೀ, ಮುಖ ಪೂರ್ತಿ ಸುಟ್ಟೋಗಿದೆ. ಅದೇನು ಹೇಳ್ತೀರಾ ನಿಮ್ಮ ಮಗ ಅಂತ? ಸರ್ ಅವ್ರಿಗೆ ಈ ವರ್ಷ ಹುಟ್ಟಿದ ಹಬ್ಬಕ್ಕೆ ಹೊಸ ಶರ್ಟ್ ತಗೊಂಡಿದ್ದೆ ಸರ್, ಅದನ್ನೇ ಹಾಕೊಂಡಿದ್ದಾನಲ್ಲ ಸರ್ ಅವನು. ಎಲ್ಲೋ ಇದೆ ಸ್ವಾಮಿ, ಟೈಮ್ ಆಯ್ತು, ಬೇಗ ಬಾರೋ. ಅಯ್ಯೋ ಸರ್, ನಾವೇ ಆ ಶರ್ಟ್ ಅವ್ರಿಗೆ ಕೊಡ್ಸಿದ್ದು. ಅವನು ನನ್ನ ಮಗ ನಿಖಿಲ ಸರ್. ರೀ, ಅದೇನು ಹೇಳ್ತೀರಾ ನಿಮ್ಮ ಮಗ ಅಂತ? ಒಂದು ನಿಮಿಷ ಸರ್. ಇವ್ರು ನೋಡಿದ್ರೆ ಬಟ್ಟೆ ನನ್ನ ಮಗಂದಲ್ಲ ಅಂತಿದ್ದಾರೆ, ಅವ್ರು ನೋಡಿದ್ರೆ ಬಟ್ಟೆ ನನ್ನ ಮಗಂದೇ ಅಂತಿದ್ದಾರೆ. ಇದ್ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗಿದೆ ಸರ್. ಯಾವುದಕ್ಕೂ ಬಾಡಿನ ಒಂದ್ಸಲ ಪೋಸ್ಟ್ ಮಾರ್ಟಮ್ ಕಳಿಸಿ DNA ಟೆಸ್ಟ್ ಮಾಡಿಸಿದ್ರೆ ಸತ್ಯ ಗೊತ್ತಾಗುತ್ತೆ ಸರ್. ಓಕೆ ಬನ್ನಿ. ನೋಡಿ, ನಾ ಹೇಳೋದು ಸ್ವಲ್ಪ ಕೇಳಿ. ನಿಮ್ಮ ಹೆಸರೇನಂದ್ರಿ? ರಮೇಶ್ ಅಂತ ಸರ್. ನೋಡಿ ರಮೇಶ್ ಅವರೇ, ಅವನು ನಿಮ್ಮ ಮಗ ಅನ್ನೋದಕ್ಕೆ ನಿಮ್ಮ ಹತ್ರ ಬೇರೆ ಏನಾದರೂ ಪ್ರೂಫ್ ಇದೆಯಾ? ಐ ಮೀನ್ ಎನಿ ಬರ್ತ್ ಮಾರ್ಕ್? ಸರ್ ಲಾಸ್ಟ್ ಬಂತು ನನ್ನ ಮಗನ್ಗೆ ಬೈಕ್ ಆಕ್ಸಿಡೆಂಟ್ ಆಗಿದಾಗ ಬಲ್ಗೆ ಮುರಿದಿದೆ ಸರ್. ಅವ್ನ ಕೈಗೆ ರಾಡ್ ಫಿಕ್ಸ್ ಮಾಡಿದ್ದಾರೆ ಸರ್. ಸರ್ ಎಸ್ ಕಾಲೇಜ್ ಯಾವುದು ಅಂದ್ರಿ ಸರ್? ಅಂತ ಮಾರ್ಕ್ಸ್ ಏನಿಲ್ಲ ಸರ್. ಅಯ್ಯೋ ನನ್ನ ಮಗ ಬಿಟ್ಟೋಗ್ತಾನಲ್ಲ. ಫೋನ್ ತೆಗಿ ಪ್ಲೀಸ್, ಪ್ಲೀಸ್ ಫೋನ್ ತೆಗಿ. ಹಾ ಸರ್, ನಿಖಿಲ್ ಒಳ್ಳೆ ಫ್ರೆಂಡು, ಓದೋದ್ರಲ್ಲೂ ಚೆನ್ನಾಗಿ ಓದ್ತಿದ್ದ. ಪವನು ನಿಖಿಲು ಬೇರೆ ಬೇರೆ ಡಿಪಾರ್ಟ್ಮೆಂಟು, ಪರಿಚಯ ಅಷ್ಟೇ, ಬಟ್ ಅಷ್ಟೇನು ಕ್ಲೋಸ್ ಇಲ್ಲ. ಓ ಸರಿ. ಜಗಳ, ಕಾಲೇಜಲ್ಲಿ ಜಗಳ ಅಂದ್ರೆ ಎಲ್ಲ ಕಾಮನ್ ಅಲ್ವಾ ಸರ್? ಆದ್ರೆ ಅಂತ ಸೀರಿಯಸ್ ವಿಷಯ ಏನಿರ್ಲಿಲ್ಲ. ಆದ್ರೆ ಆ ಪವನ್ಗೆ ಗಾಂಜಾ ಸೇದೋ ಅಭ್ಯಾಸ ಇತ್ತು. ಓ, ಅವ್ನಿಗೆ ಒಬ್ಬ ಫ್ರೆಂಡ್ ಇದ್ದ ಸರ್. ಅವ್ನು ಯಾವಾಗ್ಲೂ ಇವನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನ ಹೆಸರು ಸ್ವಾಮಿ ಅಂತ. ಅವ್ನ ಬಿಹೇವಿಯರ್ ಸರಿ ಇಲ್ಲ ಸರ್. ಡ್ರಗ್ಸ್ ಕೇಸಲ್ಲಿ ತುಂಬಾ ಸರಿ ಸಿಗಾಕೊಂಡಿದ್ದಂತೆ. ಓ, ಸ್ವಾಮಿ ಅಂತಾನಾ? ಹೌದು ಸರ್. ಓಕೆ, ಹೌದಾ? ಹಾ, ಕೇಸ್ ಫೈಲಲ್ಲಿ ಇದು ಯಾರು ಅಂತ ಹುಡುಕಿ
ತಂದು ಒಳಗಾಕ್ರಿ. ಕೆಲಸ ಮುಗಿಸ್ಬಿಟ್ಟು ಅಲ್ಲಿಂದ ಹೊರಡಿ. ಓಕೆ. ನಿಖಿಲ್ ನಿಮ್ಮ ಮಗ? ಹೌದು ಸರ್. ಪವನ್ ನಿಮ್ಮ ಮಗ? ಹೌದು ಸರ್. ನಿಖಿಲ್ ಬಾಡಿ ಮೇಲೆ ಪವನ್ ಶರ್ಟ್ ಸಿಕ್ಕಿದೆ ಅಂದ್ರೆ ಈ ಕೊಲೆನಲ್ಲೂ ಅವನ್ ಕೈವಾಡ ಇರ್ಬೋದು ಅನ್ಸುತ್ತೆ. ತಿಮ್ಮಣ್ಣ ಅವರೇ, ನಿಮ್ಮ ಮಗನ ಕೊನೆ ಸಲ ನೋಡಿದ್ ಯಾವಾಗ ನೀವು? ನಿನ್ನೆ ಬೆಳಿಗ್ಗೆ ಸರ್. ಹಾ. ಹೇ ಬೇಗ ಬಾರೋ. ಪವನ್ ಟಿಫನ್ ಮಾಡ್ಕೊಂಡು ಹೋಗು, ಬಿಸಿ ಇದೆ. ಏ ಪವನ್, ಏ ಪವನ್, ಪವನ್ ಏ ಪವನ್, ಯಾರ ಜೊತೆ ಹೋಗ್ತಾನಪ್ಪ ಇವನು? ಅವನ ಜೊತೆ ಗಾಡಿನಲ್ಲಿ ಹೋದ ಸರ್. ಅವನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ ಸರ್, ಅದೇ ಮೊದಲನೇ ಸಲ ನೋಡಿದ್ದು ಸರ್. ಒಂದ್ ನಿಮಿಷ ಸರ್. ಮಾರ್ಚರಿಗೆ ಒಂದು ಹುಡುಗಿ ಬಾಡಿ ಬಂದಿದೆ, ಅದು ಸೂಸೈಡ್ ಕೇಸ್ ಅಂತೆ ಸರ್. ಹೌದಾ? ಇನ್ನೇನಾದ್ರೂ ಡೀಟೇಲ್ಸ್ ಗೊತ್ತಾಯ್ತಾ? ಅದು ಏನ್ ವಿಷಯ ಅಂತ ಗೊತ್ತಿಲ್ಲ. ಹುಡುಗಿ ಹೆಸರು ಬಂದು ರಶ್ಮಿ ಅಂತ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್. ಆ ಹುಡುಗಿ ಓದ್ತಿದ್ದು ಅದೇ ಕಾಲೇಜ್ ಅಂತೆ ಸರ್. ಓ, ಇಸ್ ಇಟ್? ಎಸ್ ಸರ್. ಓಕೆ, ಆದಷ್ಟು ಬೇಗ ರಿಪೋರ್ಟ್ ತಗೊಂಬನ್ನಿ. ಓಕೆ ಸರಿ ಸರ್. ಹಲೋ ಸರ್. ಎಲ್ಲಿದ್ದೀರಾ ಸರ್? ಇಲ್ಲೇ ಕಾಲೇಜ್ ಹೊರಗಡೆ. ಸರಿ, ವಾಪಸ್ ಹೋಗಿ ಆ ಕಾಲೇಜಲ್ಲಿ ಓದ್ತಾ ಇದ್ದ ರಶ್ಮಿ ಅನ್ನೋ ಹುಡುಗಿ ಬಗ್ಗೆ ಎನ್ಕ್ವೈರಿ ಮಾಡಿ. ಅವಳಿಗೂ ಈ ಇಬ್ರು ಹುಡುಗರಿಗೂ ಏನಾದರೂ ಸಂಬಂಧ ಇದೆಯಾ ತಿಳ್ಕೊಳ್ಳಿ. ರಿಮೆಂಬರ್, ಎವ್ರಿ ಡೀಟೇಲ್ ಮ್ಯಾಟರ್ಸ್. ಗಾಡ್ ಈಸ್ ಇನ್ ಡೀಟೇಲ್ಸ್. ಓಕೆ? ಓಕೆ ಸರ್, ಬನ್ರಿ. ಕಾಲೇಜ್ ಹತ್ರ ಹುಡುಕ್ತೆ, ಅಲ್ಲೆಲ್ಲೂ ಸಿಕ್ಕಿರ್ಲಿಲ್ಲ. ಅದೇ ಕಾಲೇಜಲ್ಲಿ ಒಬ್ಳು ರಶ್ಮಿ ಅಂತ ಹುಡುಗಿ ಓದ್ತಾ ಇದ್ಲು. ಅವಳ ಪರಿಚಯ ನಿಮ್ಗಿದ್ಯಾ? ಗೊತ್ತಿಲ್ಲ ಸರ್, ಆದ್ರೆ ಅವ್ನು ಯಾವಾಗ್ಲೂ ಒಂದು ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದ ಸರ್. ಯಾರೋ ಅಂತ ಕೇಳಿದ್ರೆ ನನ್ನ ಫ್ರೆಂಡು ಅಂತ ಹೇಳ್ತಾ ಇದ್ದ ಸರ್. ಹೌದು ಸರ್, ರಶ್ಮಿ ಮತ್ತೆ ಪವನ್ ಇಬ್ರು ಲವರ್ಸು. ನಿಖಿಲ? ಇಲ್ಲ ಸರ್, ಅಂಥದ್ದೇನೂ ಇರಲಿಲ್ಲ. ರಶ್ಮಿ ಮತ್ತೆ ಪವನ್ ವಿಷಯ ಇಡೀ ಕಾಲೇಜ್ಗೆ ಗೊತ್ತಿತ್ತು. ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅಷ್ಟೇ. ಇಲ್ಲ ಸರ್, ತುಂಬಾ ಒಳ್ಳೆ ಹುಡುಗ ಸರ್. ಅವ್ನಿಗೇನು ಕೆಟ್ಟ ಚಟಗಳಿರಲಿಲ್ಲ. ಸರಿ, ನನ್ನ ಟೈಮ್ ಇತ್ತು, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್. ಅಷ್ಟೇ ಸರ್, ರಶ್ಮಿಗೆ ಏನಾದ್ರೂ ಹೇಳಿ ಪವನ್ ಸಮಾಧಾನ ಮಾಡ್ತಿದ್ದ. ಓ ಹೌದಾ? ಹೌದು ಸರ್. ಸರಿ ಅಮ್ಮ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ಒಂದು ಕೆಲಸ ಮಾಡಿ, ಆ ಸ್ವಾಮಿ ಸಿಕ್ಕಿದ್ರೆ ಮೊದಲು ಒದ್ದು ಒಳಗೆ ಹಾಕಿ. ಅವನ ಮೇಲೆ ನಾರ್ಕೋಟಿಕ್ಸ್ ಕೇಸ್ ಇರ್ಬೋದು, ಚೆಕ್ ಮಾಡಿ. ನೀವಿನ್ ಮನೆಗೆ ಹೊರಡಿ. ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಬಾಡಿ ಮನೆಗೆ ಕಳಿಸ್ಕೊಡ್ತೀವಿ. ಅಷ್ಟರಲ್ಲಿ ನಿಮಗೆ ಬೇರೆ ಡೀಟೇಲ್ಸ್ ಏನಾದ್ರು ನೆನಪಾದ್ರೆ ದಯವಿಟ್ಟು ನಮಗೆ ತಿಳಿಸಿ. ಬಾಡಿ ನಿಖಿಲ್ದೆ ಅಂತ ಕನ್ಫರ್ಮ್ ಆದಂಗಾಯ್ತು. ಬಟ್ ಈ ಪವನ್ ಇನ್ನೂ ಮಿಸ್ಸಿಂಗ್ ಇದ್ದಾನೆ. ಜೊತೆಗೆ ಅವನ ಲವರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ನನಗನ್ಸುತ್ತೆ ಇಲ್ಲೇ ಏನೋ ಲಿಂಕ್ ಇದೆ ಅಂತ. ಆ ಸ್ವಾಮಿ ಅನ್ನೋನ್ ಸಿಕ್ಕಿದ್ರೆ ಲಿಂಕ್ ಏನು ಅಂತ ಗೊತ್ತಾಗ್ಬೋದು. ನಮ್ಮ ಸ್ಟೇಷನಲ್ಲಿ ಅವನ ಮೇಲೆ ಏನಾದರೂ ಕೇಸ್ ಇದೆಯಾ ಅಂತ ಚೆಕ್ ಮಾಡಿ. ಬೇಕಿದ್ರೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಳ್ಳಿ. ಶೂರ್ ಸರ್. ಏನಾದರೂ ಕ್ಲೂ ಸಿಗ್ಬೋದು. ರಿಮೆಂಬರ್, ಎವ್ರಿ ಡೀಟೇಲ್ ಮ್ಯಾಟರ್ಸ್. ಗಾಡ್ ಈಸ್ ಇನ್ ಡೀಟೇಲ್ಸ್.
ಓಕೆ ಸರ್. ಏನ್ರಿ ಇದು? ಆ ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಬೇಗ ನ್ಯೂಸ್ ವೈರಲ್ ಆಗ್ಬಿಟ್ಟಿದೆ. ಛೇ, ಯಾರ್ರೀ ಇದನ್ನೆಲ್ಲ? ಹಲೋ ಸರ್. ಏನ್ರಿ ಬೆಳಗಿಂದ ಡೆಡ್ ಬಾಡಿ ಸುದ್ದಿನೇ ಕೊಡ್ತಾ ಇದ್ದೀರಾ? ಈಗೇನಾಯ್ತು? ಇನ್ನೊಂದು ಬಾಡಿ ಬಂತಾ ಹೇಗೆ? ಅಯ್ಯೋ ಇಲ್ಲ ಸರ್, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ರಿಪೋರ್ಟ್ ಬರೋಕೆ ಇನ್ನೂ ಟೈಮ್ ಆಗುತ್ತೆ ಸರ್. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು ಸರ್. ಇಂಪಾರ್ಟೆಂಟಾ? ಏನ್ರಿ ಅದು? ಸರ್, ಅವಾಗಲೇ ಒಂದು ಹುಡುಗಿ ಬಾಡಿ ಬಗ್ಗೆ ಹೇಳಿದ್ನಲ್ಲ, ಸೂಸೈಡ್ ಕೇಸು. ಅವಳು 2 ತಿಂಗಳು ಗರ್ಭಿಣಿ ಅಂತೆ ಸರ್. ವಾಟ್? ಹೌದು ಸರ್. ಇನ್ವೆಸ್ಟಿಗೇಷನ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅಂತ ಡಾಕ್ಟ್ರು ಇನ್ಫಾರ್ಮೇಶನ್ ಕೊಟ್ಟರು ಸರ್. ಓಕೆ, ಒಂದು ಕೆಲಸ ಮಾಡಿ, ಆ ನಿಖಿಲ್ಗೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ಚೆಕ್ ಮಾಡಿ. ಎಸ್ ಸರ್. ಆ ಹುಡುಗಿ ಪೇರೆಂಟ್ಸ್ ಅಲ್ಲೇ ಇದ್ರೆ ಅವ್ರನ್ನ ಎಂಕ್ವೈರಿ ಮಾಡಿ. ಎಂಕ್ವೈರಿ ಮಾಡಿ ನೋಡಿದ್ವಿ ಸರ್. ಅವರು ಅದನ್ನ ಒಪ್ಕೊಳ್ಳೋಕೆ ತಯಾರೇ ಇಲ್ಲ ಸರ್. ಅವ್ರ ಅಪ್ಪ ನೋಡಿದ್ರೆ ನಮ್ಮ ಮಗಳು ಆ ಥರ ಅಲ್ಲ, ಒಳ್ಳೆ ಹುಡುಗಿ, ಅದು ಇದು ಅಂತ ಬರೀ ಕಥೆನೇ ಹೇಳ್ತಿದ್ದಾರೆ ಸರ್. ಅಮ್ಮ ನೋಡಿದ್ರೆ ಡೈಲಿ ಯಾರ ಜೊತೆ ನಾವು ಮಾತಾಡ್ತಾಳೆ, ಯಾರೋ ಒಬ್ಬ ಹುಡುಗ ಡೈಲಿ ಬಂದು ಡ್ರಾಪ್ ಮಾಡಿ ಹೋಗ್ತಾನೆ ಅಂತ ಬೇರೆ ಹೇಳ್ತಿದ್ರು. ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಓಕೆ ಓಕೆ ಜಯೇಂದ್ರ, ಗುಡ್ ವರ್ಕ್. ಕೀಪ್ ಮಿ ಪೋಸ್ಟೆಡ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್. ಆಲ್ ರೈಟ್.